ರಾಗಿ, ಭತ್ತ ಇವು ಆಗಿರ್ಬೋದು. ಇದ್ರ ಜೊತೆ ಇನ್ನುಳಿದ 24 ಥರದ ಎಲ್ಲ ಬೆಳೆಗಳಿಗೆ ಅವು ಸ್ಟೋರೇಜ್ ಮಾಡೋಕ್ಕೆ ವ್ಯವಸ್ಥೆ. ಮುಂದೆ ಹಸಿದ ಕಾಯಿಪಲ್ಲೆ ಬೆಳಿತೀವಿ ನಾವು, ಅದಕ್ಕೊಂದು ಶೀತಲೀಕರಣಗೊಂಡಂಥ ಒಂದು ಗೋಡಾವಣೆ ಮಾಡುವಂಥದ್ದು. ಇವು ಅಟ್ಲೀಸ್ಟ್ ಒಂದು 3-4 ಹಳ್ಳಿ ನಡಕ್ಕೆ 4-5 ಒಂದು ಹೋಬಳಿಗೆ ಎಲ್ಲ ಆಗಬೇಕು. ಮತ್ತು ಇವು ಅಂತ ನೋಡ್ರಿ ಗೋಡಾವಣೆ ಪ್ರತಿಯೊಂದು ಹಳ್ಳಿಗೆ ಆಗಲೇಬೇಕು. ಯಾಕಂದ್ರೆ ರೈತಗೆ ಹೊತ್ಕೊಂಡು ಹೋಗಿ ಮಾರಾಟ ಮಾಡೋದು ಸಣ್ಣ ಕೆಲಸ ಅಲ್ಲ ಅದು. ಆ ರೈತ ತಾವು ಗೊತ್ತಾಗ್ತದೆ. ಯಾಕಂದ್ರೆ 10-20 ಕ್ವಿಂಟಲ್ ತೊಗೊಂಡು ಹೋಗಿ ಅದನ್ನು ಮಾರಾಟ ಹೋದಾಗ ರೇಟ್ ಬೀಳ್ತದೆ APMCಯಾಗ, ಮತ್ತು ಬೀಳಿಸ್ತಾರೆ ಅದು ಬೇಕಂತೇಳಿ. ನಮ್ಮ ವ್ಯಾಪಾರ ವರ್ಗದ ಸಾಮಾನ್ಯ ಇಲ್ಲ, ಅಸಾಮಾನ್ಯರಿದ್ದಾರೆ. ಬಿದ್ದಾಗ ನೀವು ಅದು ಕೊಟ್ಟು ಹೋಗ್ಬೇಕು, ಇಲ್ಲ ಮತ್ತೆ ತೊಗೊಂಡು ಹೋಗ್ಬೇಕು. ಅದನ್ನು ಎಷ್ಟು ತ್ರಾಸು ಅದ ರೀ ಆ ರೈತಗೆ ಗೊತ್ತದು. ಯಾಕಂದ್ರೆ ನಾವು ಒಂದು ಸ್ವಲ್ಪ ದಿವಸ ರೈತ ಆಗಿ ದುಡಿದಕ್ಕೆ ಗೊತ್ತದ ಎಷ್ಟು ತ್ರಾಸು ಅಂತೇಳಿ. ಅದಕ್ಕೆ ಅಲ್ಲಿ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ, ಪ್ರತಿಯೊಂದು PKPSಗೆ ಗೋಡಾವಣೆ ಕಟ್ಟಬೇಕು. ಒಂದು ಕಡೆ ಗೊಬ್ಬರ ಕೊಡ್ರಿ ರೈತರಿಗೆ ಸಂಗ್ರಹ ಮಾಡಿ ಸ್ವಸ್ಥದಾಗ. ಇನ್ನೊಂದು ಕಡೆ ಇದು ಇಲ್ಲಾಂದ್ರೆ ನೀವು ಸಗಣಿ ಗೊಬ್ಬರ ಮಾಡಿರಿ. ಹೆಂಗೋ ಪಾಳೇಕರ್ ಅವ್ರು ನಿಮ್ಗೆ ಕೊಟ್ಟಿದ್ದಾರೆ ಜೀರೋ ಏನಪ್ಪ ಅಂತಂದ್ರೆ ಬಂಡವಾಳ ಹಾಕಿ ಮಾಡುವಂಥದ್ದು. ಪಾಳೇಕರ್ ಮಾಡಿರಿಲ್ಲ ಪುಕ್ಕ ಅದನ್ನು ಮಾಡಿರಿ, ಅದು ಬೆಳೆ ಚೆನ್ನಾಗಿ ಬರ್ತದೆ. ಇದು ಜಪಾನ್ದವರು. ಅಂದ್ರೆ ನಾನು ಹೇಳೋ ಉದ್ದೇಶ ರೈತ ಕಡಿಮೆ ಖರ್ಚು ಮಾಡಲಿ ಮತ್ತು ಲಾಭನ ಹೆಚ್ಚು ಮಾಡಿಕೊಳ್ಳಿ ಅನ್ನೋ ನೈಸರ್ಗಿಕ ಇದಕ್ಕೆ ಬಿಡಿ. ಕೆಮಿಕಲ್ ಆಗೋದಪ್ಪ ಅಂದ್ರೆ ಈ ರಾಸಾಯನಿಕ ಗೊಬ್ಬರದ ಆಯ್ತಂದ್ರೆ ಖರ್ಚು ಬರೋದನ್ನು ಸಿಕ್ಕಾಪಟ್ಟೆ ಪೇಮೆಂಟ್ ಹಾಕಿ ಮಾಡಬೇಕಾಗ್ತದೆ. ಎಲ್ಲ ನೆಲೆಯಲ್ಲೇ ಇವತ್ತು ಎಲ್ಲ ತಿಳಿಸ್ಕೊಡುವಂಥದ್ದು, ಪ್ರತಿ ಹಳ್ಳಿನ ಜಾಗೃತಿ ಮಾಡೋದು ಕೆಲಸವನ್ನು ನಿಧಾನಕ್ಕೆ ಮಾಡ್ತಾಯಿದ್ದಾರೆ. ಎಲ್ಲ ಕಡೆಯೂ ಈಗಾಗಲೇ ಒಂದಿಷ್ಟು ಒಳ್ಳೆಯ ಹೆಸರು ಆಗ್ಯದ. ಇವನ್ CM ಆದ ಸಹಿತ ನೀವು ಬಹಳ ಬಾರಿ ಏನು ಹೇಳ್ತೀವಿ ನಾವು ಮಾಡ್ತೀವಿ ಅನ್ನುವಂಥ ಮಟ್ಟಿಗೆ ಬಂದಿದ್ದಾರೆ. ಅವರು ಅನೇಕ ಪ್ರಶ್ನೆಗಳು ಕೇಳಿದ್ದಾರೆ. ನಮಗಿಂತ ಬೇಕಪ್ಪ, ನಮ್ಮ ಜನಕ್ಕೆ ದುಡಿಯೋ ವರ್ಗಕ್ಕೆ ಪೇಮೆಂಟ್ಸ್ಗಳು ಬೀಳುವಂಥದ್ದು ಬೇಕು, ಉದ್ಯೋಗಗಳು ಬೇಕು ಅನ್ನೋಂಥ ಅನೇಕ ರೀತಿ ಮಾತುಗಳನ್ನು ಮುಂದೆ ಕರೆಂಟ್ ಫ್ರೀ ಮಾಡಿರಿ ಏನೋ ತಮ್ಮದು ಬೇಡಿಕೆ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಇದು ಆಗಬೇಕಾದ ಪ್ರತಿ ಹಳ್ಳಿಗೆ ಗೋಡಾವಣೆ ಆಗೋದು. ಮತ್ತು ಹೇಳ್ತಾ ಇದ್ದೀನಿ, ಅದು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ರೈತ